ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ BSc ಬರುವಂಥ ಬೇರೆ ಬೇರೆ ಯೂನಿವರ್ಸಿಟಿನಲ್ಲಿ ಇರುವಂಥದ್ದು, ಅದು ಕರ್ನಾಟಕ ಯೂನಿವರ್ಸಿಟಿ ಆಗಿರ್ಬೋದು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ತುಮಕೂರು ಯೂನಿವರ್ಸಿಟಿ ಆಗಿರ್ಬೋದು, ಅವ್ರದ್ದು BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ನಾನು ಆ್ಯಕ್ಚುಲಿ ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ಇದು ನಂದು 11th ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಆಲ್ರೆಡಿ 10 ವಿಡಿಯೋ ನಾನು ಆಲ್ರೆಡಿ ಇದ್ರ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪೇಪರ್ 5 ಅಂತ ಕೊಟ್ಟರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ನಿಮಗೆ ವೀಡಿಯೋಸು ಬರ್ತಾ ಹೋಗುತ್ತೆ. ಸೊ ನಾನಿವತ್ತು ಟರ್ಪಿನಾಯ್ಡ್ಸ್ ಅದ್ರ ಬಗ್ಗೆ ಕ್ವಶನ್ ಆನ್ಸರ್ಸ್ ಅಂದರೆ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ವಿಚ್ ಆರ್ ಒಬ್ಟೈನ್ಡ್ ಫ್ರಮ್ ದಿ ನೇಚರ್. ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಟರ್ಪೀನ್ಸ್ ಆಗಿರ್ಬೋದು, ಆಲ್ಕಲಾಯ್ಡ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವೇನಂತ ಕರಿತೀವಿ, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ವಿಚ್ ಆರ್ ಒಬ್ಟೈನ್ಡ್, ದ ಕೆಮಿಕಲ್ಸ್ ವಿಚ್ ಆರ್ ಒಬ್ಟೈನ್ಡ್ ಫ್ರಮ್ ದಿ ನ್ಯಾಚುರಲ್ ಪ್ರಾಡಕ್ಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅದು ಅಂದರೆ ಈಗ ಟರ್ಪೀನ್ಸ್ನ ತೊಗೊಂಡ್ರೆ ನೀವು, a branch of chemistry which deals with the isolation, identification, structural illustration and study of the chemical characteristics of substance produced by the living organism. ಲಿವಿಂಗ್ ಆರ್ಗ್ಯಾನಿಸಮಿಂದ ಬಂದಿರುವಂಥ ಸಬ್ಸ್ಟೆನ್ಸಸ್ಸು, ಅದರದ್ದು ಐಡೆಂಟಿಫಿಕೇಷನು, ಐಸೋಲೇಷನು, ಸ್ಟ್ರಕ್ಚರಲ್ ಇಲ್ಲಸ್ಟ್ರೇಷನ್ನು, ಅದ್ರದ್ದು ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂತ ಸ್ಟಡಿ ಮಾಡ್ತೀವಲ್ಲ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಎಲ್ಲಿಂದ ಬಂದಿರ್ಬೋದು? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಪ್ಲಾಂಟ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ, ಫಂಗಸ್ ಆಗಿರ್ಬೋದು, ಮರೈನ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅನಿಮಲ್ ಪ್ರಾಡಕ್ಟು, ಇದರಿಂದ ಬರುತ್ತಂತಲ್ಲ, ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಲ್ಲ, ಇದರಿಂದ ಐಸೋಲೇಟ್ ಮಾಡಿರ್ತೀವಲ್ಲ, ಅಂಥ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸು ಬರುತ್ತೆ, ಟರ್ಪೀನ್ಸ್ ಬರುತ್ತೆ, ಕ್ಯಾಂಫರ್ಸ್ ಅಂತ ಹೇಳ್ತಾರೆ ಅದು ಬರುತ್ತೆ, ಆಲ್ಕಲಾಯ್ಡ್ಸ್ ಬರುತ್ತೆ. ಸೊ ಅದನ್ನು ನಾನು ಇವತ್ತು ಬರೀ ಬಗ್ಗೆ ಏನೇನು ಕ್ವಶನ್ಸ್ ಕೇಳಿದಲ್ಲ ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತೀನಿ. ನಾವು ಯಾವ ಕಾಂಪೌಂಡ್ಸ್ನ ಟರ್ಪೀನ್ಸ್ ಅಂತ ಕರಿತೀವಿ ಅಂತಂದರೆ, ದೇ ಶುಡ್ ಹ್ಯಾವ್ ಎ ಸ್ಕೆಲಿಟನ್, ಮಿನಿಮಮ್ ಸ್ಕೆಲಿಟನ್ ಇರಬೇಕು. ಅದಕ್ಕೆ ಐಸೋಪ್ರೀನ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಈ ಐಸೋಪ್ರೀನ್ ಯೂನಿಟ್ ಇರುವಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಟರ್ಪೀನ್ಸ್ ಅಂತ ಕರಿತೀವಿ. ಅದು ದೇ ಹ್ಯಾವ್ ಟು ಫಾಲೋ ದಿ ಒನ್ ರೂಲ್, ಹೌ ದೇ ಜಾಯಿಂಡ್ ಅಂತ. So the skeleton structure of all the terpenes or terpenoids is built up of isoprene units joined head to tail. This is called as isoprene rule. So ಈಗ isoprene ಅಂದ್ರೇನು? 2-methyl 2-methyl ಬ್ಯೂಟಾಡೈನ್ಗೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ಯೂನಿಟ್ ಅಂತ ಕರಿತೀವಿ. ಆ ಐಸೋಪ್ರೀನ್ ಯೂನಿಟ್ಸು ಒಂದ್ರದ್ದು ಹೆಡ್ಡು ಇನ್ನೊಂದದ್ದು ಟೈಲ್ಗೆ ಲಿಂಕ್ ಆಗಿದ್ದರೆ ಆವಾಗ ದೇ ಗೋಯಿಂಗ್ ಟು ಫಾರ್ಮ್ ದಿ ಟರ್ಪಿನಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ರೂಲ್ ಅಂತ ಹೇಳ್ತೀವಿ. ಆಲ್ ದಿ ಟರ್ಪಿನಾಯ್ಡ್ಸ್, all the skeleton structure of all the terpenoids is built up of isoprene units joined head to tail. This is called as isoprene rule. ಸೊ ಅಲ್ಲಿ ನಾನು ಏನು ರೆಡ್ ಮಾರ್ಕ್ಗೆ ಹಾಕಿ ತೋರಿಸಿದ್ದೀನಲ್ಲ, ಅಲ್ಲಿ ಏನಾಗ್ತಾ ಇದೆ, ದೇ ಆರ್ ಗೋಯಿಂಗ್ ಟು ಕಂಬೈನ್ ಟುಗೆದರ್. ಇಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ರೂಲ್ ಅಂತ ಹೇಳ್ತೀವಿ. ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ, ಎಲ್ಲಿ ಬೇಕಾದ್ರೂ ಕೇಳ್ಬೋದು. ನಾಟ್ ಓನ್ಲಿ ಇನ್ ಯುವರ್ ಎಕ್ಸಾಮಿನೇಷನ್, ಈಗ ನೀವು ಇಂಟರ್ವ್ಯೂಗೆ ಹೋದಾಗ್ಲೂ ವಾಟ್ ಈಸ್ ಐಸೋಪ್ರೀನ್ ರೂಲ್, ವಾಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಇನ್ ದ ಟರ್ಪಿನಾಯ್ಡ್ಸ್, ಹೌ ದೇ ಹ್ಯಾವ್ ಲಿಂಕ್ಡ್ ಅಂತ ಬೇಕಾದ್ರೂ ಕೇಳ್ತಾರೆ. ಸೊ ಐಸೋಪ್ರೀನ್ ಯೂನಿಟ್ಸ್ ಆರ್ ಲಿಂಕ್ಡ್ ಥ್ರೂ ಹೆಡ್ ಆ್ಯಂಡ್ ಟೈಲ್ ಜನರಲಿ, ಬಟ್ ಅದರಲ್ಲೇ ಎಕ್ಸೆಪ್ಷನ್ಸ್ ಇರ್ತವೆ. ಬಟ್ ಜನರಲಿ ಹೆಡ್ ಟು ಟೈಲ್ ಲಿಂಕ್ ಆಗಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಐಸೋಪ್ರೀನ್ ರೂಲ್ ಅಂತ ಹೇಳ್ತೀವಿ. ಎಗೇನ್, ಸೊ ನಿಮ್ಮ ಸಿಲೆಬಸ್ಗಳಲ್ಲಿ ಇರುವಂಥದ್ದು ಅಥವಾ ಜನರಲಿ ಯೂಸ್ ಮಾಡುವಂಥದ್ದು ಯಾವ್ಯಾವುದು ಟರ್ಪಿನಾಯ್ಡ್ಸ್ ಅಂದರೆ, ಸಿಟ್ರಾಲ್ ಆಗಿರ್ಬೋದು, ಜಿಂಜಿಬರೀನ್ ಆಗಿರ್ಬೋದು, ಮೆಂಥಾಲ್ ಆಗಿರ್ಬೋದು, ವೈಟಮಿನ್ ಎ, ಲೆಮನಾಯಿನ್, ಆಲ್ಫಾ ಟರ್ಪಿನಾಯ್ಲ್, ಕ್ಯಾಂಫರ್, ಇವು ಎಲ್ಲನೂ ನಾವೇನಂತ ಕರಿತೀವಿ, ಟರ್ಪಿನಾಯ್ಡ್ಸ್ ಅಂತ ಕರಿತೀವಿ. ಸೊ ಇದ್ರದ್ದೆಲ್ಲನೂ ನಿಮಗೆ ಸ್ಟ್ರಕ್ಚರ್ಸ್ ಗೊತ್ತಿರಬೇಕು. ಆ ಸ್ಟ್ರಕ್ಚರ್ಸ್ನ ಅವರು 2 ಮಾರ್ಕ್ಸ್ಗೆ ಕೇಳ್ತಾರೆ. ರೈಟ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ತಾರೆ. ಅದೇ ನೀವು ಸ್ಟ್ರಕ್ಚರಲ್ ಇಲ್ಲಸ್ಟ್ರೇಷನ್ ಆಫ್ ಸಿಟ್ರಾಲ್ ಮತ್ತು ಜಿಂಜಿಬರಿನ್ ಮಾಡಿರ್ತೀರ, ಆದರೆ ನಿಮಗೆ ಮೆಂಥಾಲ್ ಇರ್ಬೋದು, ಲೆಮನಾಯಿನ್ ಇರ್ಬೋದು, ವಿಟಮಿನ್ ಎ ಇರ್ಬೋದು, ಆಲ್ಫಾ ಟರ್ಪಿನಾಯ್ಲ್ ಇರ್ಬೋದು, ಕ್ಯಾಂಫರ್ ಇರ್ಬೋದು. ಸೊ ಇದ್ರದ್ದೆಲ್ಲ ಸ್ಟ್ರಕ್ಚರ್ಸು ನಿಮಗೆ ಗೊತ್ತಿರಬೇಕಾಗತ್ತೆ. ಒಂದು ಐಸೋಪ್ರೀನ್ ಯೂನಿಟ್ ಇರುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ಫಂಕ್ಷನ್ ಗ್ರೂಪು, ಆಲ್ಡಿಹೈಡ್ಸು, ಕೀಟೋನ್ಸು, ಆಲ್ಕೋಹಾಲಿಕ್ ಗ್ರೂಪು ಇರುತ್ತಲ್ಲ, ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಟರ್ಪೀನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆಲ್ಲ ಬೇರೆ ದಾರಿ ಇಲ್ಲ, ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಿಟ್ರಾಲ್ ಮತ್ತು ಇರ್ಬೋದು, ಜಿಂಜಿಬರೀನ್ ಇರ್ಬೋದು,
ಅದೇ ಥರ ಮೆಂತಾಲ್ ಇರ್ಬೋದು, ಪುದೀನದಲ್ಲಿರುತ್ತೆ ಮೆಂತಾಲ್, ಜಿಂಜಿಬರಿನೂ ಶುಂಠಿನಲ್ಲಿ ಇರುತ್ತೆ. ಸಿಟ್ರಾಲ್ ಅಂತಂದರೆ ಸಿಟ್ರಾಲ್ ಪ್ಲ್ಯಾಂಟ್ಗಳಿರುತ್ತೆ, ಅಂದರೆ ಹುಳಿ ಇರುವಂಥ ಹಣ್ಣುಗಳಲ್ಲಿ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ಲ ಅಲ್ಲೆಲ್ಲನೂ ಇದಿರುತ್ತೆ. ವೈಟಮಿನ್ ಇ ಕ್ಯಾರೆಟಲ್ಲಿರುತ್ತೆ, ಅದು ವೈಟಮಿನ್ ಎ ಇರುತ್ತೆ. ಆಲ್ಫಾ ಟರ್ಪಿನಾಯ್ಲ್, ಕ್ಯಾಂಫರ್, ನಾವು ಯಾವುದು ದೇವ್ರ ಪೂಜೆಗೆ ಅಂತ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕ್ಯಾಂಫರ್ ಅಂತ ಹೇಳ್ತೀವಿ. ಸೊ ಈ ಸ್ಟ್ರಕ್ಚರ್ಗಳೆಲ್ಲ ನೀವೇನು ಮಾಡಬೇಕಾಗತ್ತೆ, ಬರೆದು ಪ್ರಾಕ್ಟೀಸ್ ಮಾಡಿ ಅದನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗಂದರೆ ಕಷ್ಟ ಆಗುತ್ತೆ. ಅದರದ್ದು ಮೆಡಿಸಿನಲ್ ಯೂಸಸ್, ಯಾಕೆ ನಾವು ಟರ್ಪಿನಾಯ್ಡ್ಸ್ ಓದ್ತೀವಿ, ವಾಟ್ಸ್ ಸೋ ಇಂಪಾರ್ಟೆಂಟ್ ಅಬೌಟ್ ದಿ ನ್ಯಾಚುರಲ್ ಪ್ರಾಡಕ್ಟ್ ಅಂತಂದರೆ, ದ ಪ್ರಾಡಕ್ಟ್ಸ್ ವಿಚ್ ಆರ್ ಒಬ್ಟೈನ್ಡ್ ಫ್ರಮ್ ದಿ ನೇಚರ್ ದೇ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಮೆಡಿಸಿನಲ್ ಯೂಸಸ್ ಬಟ್ ದೆ ಡು ನಾಟ್ ಗಿವ್ ಎನಿ ಅಡ್ವರ್ಸ್ ಎಫೆಕ್ಟ್. ಸೊ ಹಾಗಾಗಿ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಆಲ್ಕಲಾಯ್ಡ್ಸ್ ಆಗಿರ್ಬೋದು, ಟರ್ಪಿನ್ಸ್ ಇರ್ಬೋದು, ಇಲ್ಲಾಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರ್ಬೋದು, ಅವೆಲ್ಲನೂ ಮೆಡಿಸಿನಲ್ ಯೂಸಸಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಅದು ಮೆಡಿಸಿನಲ್ ಯೂಸಸ್ ಹೇಳಿ ಅಂತ ಕೇಳ್ಬೋದು ನಿಮಗೆ. ಹಾಗಾಗಿ ನೀವೇನು ಹೇಳಬೇಕಾಗತ್ತೆ, ಈಗ ಮಾರ್ಫಿನ್ನ ತೊಗೊಂಡ್ರೆ ಹಿಪ್ನಾಟಿಕ್ ಆಗಿ ಯೂಸ್ ಮಾಡ್ತೀವಿ, ಅನಲ್ಜೆಸಿಕ್ ಆಗಿ ಯೂಸ್ ಮಾಡ್ತೀವಿ. ಕೊಕಾಯಿನ್ನ ತೊಗೊಂಡ್ರೆ ಲೋಕಲ್ ಅನಸ್ಥೆಟಿಕ್ ಇನ್ ದಿ ಸರ್ಜರಿ ಆರ್ ಇನ್ ಡೆಂಟಿಸ್ಟ್ನಲ್ಲಿ ಯೂಸ್ ಮಾಡಿರ್ತಾರೆ, ಅದು ನಿಮಗೆ ಇರಬೇಕಾಗತ್ತೆ. ಅದೇ ರೀತಿ ರೈಟ್ ದಿ ಸ್ಟ್ರಕ್ಚರ್ ಆಫ್ ಮೆಂಥಲ್, ಗಿವ್ ಇಟ್ಸ್ 2 ಯೂಸಸ್ ಅಂತ ಹೇಳ್ತಾ ಇದ್ದಾರೆ. ಮೆಂಥಾಲ್ ನಿಮಗೆ ಗೊತ್ತು, ಎಲ್ಲ ಟೂತ್ ಪೇಸ್ಟ್ಗಳಲ್ಲಿ ಪುದೀನದಲ್ಲಿರುತ್ತೆ, ಎಲ್ಲ ಟೂತ್ ಪೇಸ್ಟ್ ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಸ್ಟ್ರಕ್ಚರ್ ಬರೆಯೋಕ್ಕೆ ಗೊತ್ತಾಗಬೇಕಾಗತ್ತೆ ನಿಮಗೆ. ಅಗೇನ್ ಅದಕ್ಕೆ ಟರ್ಪಿನಾಯ್ಡ್ಸ್ ಇರುತ್ತೆ, ಸೊ ಐಸೋಪ್ರೀನ್ ಯೂನಿಟ್ ಇರುತ್ತೆ, ಸೊ CH3 ಗ್ರೂಪ್ಗಳಿರ್ತವೆ, ನೀವು ನೋಡ್ಕೋಬೇಕಾಗತ್ತೆ ಹೇಗಾಗುತ್ತೆ ಅಂತ. ಪರ್ಫ್ಯೂಮ್ಸಲ್ಲಿ ಯೂಸ್ ಮಾಡ್ತೀವಿ, ಫ್ಲೇವರಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ, ಆ್ಯಂಟಿಸೆಪ್ಟಿಕ್ ಇನ್ ಆಯಿಂಟ್ಮೆಂಟ್, ಹೀಲರ್ಸ್, ವಿಕ್ಸ್ ಇನ್ಹೇಲರ್, ಸ್ವಲ್ಪ ಕೂಲಿಂಗ್ ಇರೋದಕ್ಕೋಸ್ಕರ ನೇಸಲ್ ಸ್ಪ್ರೇಗಳಲ್ಲಿ ಯೂಸ್ ಇರುತ್ತೆ, ಟೂತ್ ಪೇಸ್ಟ್ಗಳಲ್ಲಿ, ಶೇವಿಂಗ್ ಕ್ರೀಮ್ಸಲ್ಲಿ, ಫೇಸ್ ಕ್ರೀಮ್ಸಲ್ಲಿ, ಇಲ್ಲೆಲ್ಲದರಲ್ಲೂ ನಾವೇನು ಯೂಸ್ ಮಾಡ್ತಾ ಹೋಗ್ತೀವಿ. ಅಟ್ಲೀಸ್ಟ್ ನಿಮ್ಗೆ ಅದು ಎಲ್ಲಿ ಯೂಸ್ ಮಾಡ್ತಾರೆ, ಯಾವುದರಿಂದ ಇದು ನಿಮಗೆ ಗೊತ್ತಾದರೆ ಈಸಿ ಆಗುತ್ತೆ. ಅದೇ ರೀತಿ ಮೆಂಥಾಲ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಮೆಂಥಾಲ್, ಇಂಡಿಕೇಟ್ ದಿ ಐಸೋಪ್ರೀನ್ ಯೂನಿಟ್. ಸೊ 2 ಐಸೋಪ್ರೀನ್ ಯೂನಿಟ್ ಇದೆ, ಅದರಲ್ಲಿ ಒಟ್ಟು 3 ಐಸೋಪ್ರೀನ್ ಯೂನಿಟ್ ಇದೆ. ಅದು ಹೇಗಿದೆ ಅಂತ ನಿಮ್ಮನ್ನು ಕೇಳ್ತಾರೆ. ಸೊ ಸ್ಟ್ರಕ್ಚರ್ ನಾನು ಏನು ಡ್ಯಾಶ್ ಹಾಕಿದ್ದೀನಲ್ಲ ಅಲ್ಲಿ ಕಟ್ ಆಗುತ್ತೆ. ಈ ಕಡೆಗೆ ಒಂದು ಐಸೋಪ್ರೀನ್ ಯೂನಿಟ್ ಇದೆ, ಆ ಕಡೆಗೆ ಒಂದು ಐಸೋಪ್ರೀನ್ ಯೂನಿಟ್ ಇದೆ. ಒಟ್ಟು 3 ಐಸೋಪ್ರೀನ್ ಆ ಕಾಂಪೌಂಡ್ನಲ್ಲಿ ಇರ್ತಾ ಹೋಗುತ್ತೆ. ನೆಕ್ಸ್ಟ್, ಗಿವ್ ಎನಿ 2 ಯೂಸಸ್ ಆಫ್ ದಿ ಫಾಲೋಯಿಂಗ್ ಟರ್ಪಿನಾಯ್ಡ್ಸ್ ಅಂತ ಕೇಳ್ತಾ ಇದ್ದಾರೆ. ವೈಟಮಿನ್ ಇ ಸ್ಟ್ರಕ್ಚರು ಗೊತ್ತಿರಬೇಕು, ಅದು ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು, ಅದರದ್ದು ಯೂಸಸ್ ಏನಿರಬೇಕು ಅಂತ. ನಾನು ಹೇಳಿದೆ ಆಲ್ ಟರ್ಪಿನಾಯ್ಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಮೆಡಿಸಿನಲ್ ಯೂಸಸ್ ಅಂತ. ನಿಮಗೆ ವೈಟಮಿನ್ ಎ ಗೊತ್ತು, ಅದು ನೈಟ್ ಬ್ಲೈಂಡ್ನೆಸ್ಗೆ ಆ ಟ್ರೀಟ್ಮೆಂಟ್ಗೆ ಬೇಕೇ ಬೇಕು, ಕ್ಯಾರೆಟಲ್ಲಿರುತ್ತೆ. ಅದೇ ಥರ ನಿಮಗೆ ಬೇರೆ ಬೇರೆ ಫುಡ್ ಐಟಮಲ್ಲಿ ನಿಮ್ಗೆ ಇರ್ತಾ ಹೋಗುತ್ತೆ. ಟು ಕ್ಯೂರ್ ಝ್ಯಾಂಥೋಫೋಮಿಯಾ ಆ ಡಿಸೀಸ್ ಯೂಸ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಆಯ್ತು, ಲೆಮೊನೈನ್ ಅಂತ ಹೇಳ್ತೀವಿ. ಲೆಮೊನೈನ್ ಅಂತಂದರೆ ಲೆಮನ್ಸಲ್ಲಿ ಇರುತ್ತೆ, ಅಥವಾ ಸಿಟ್ರಿಕ್ ಆ್ಯಸಿಡ್ ಇರೋ ಫ್ರೂಟ್ಸ್ಗಳಲ್ಲಿ ಇದು ಇರ್ತಾ ಹೋಗುತ್ತೆ. ಕಿತ್ತಳೆ ಹಣ್ಣು ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಅದರಲ್ಲೆಲ್ಲ ಇದು ಇರ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವೇನು ಮಾಡ್ತೀವಿ, ಫ್ಲೇವರಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಫುಡ್ಡಲ್ಲಿರ್ಬೋದು, ಬ್ರಿವರೇಜಸ್ ಇರ್ಬೋದು, ಫಾರ್ಮಲಾಜಿಕಲ್ ಪ್ರಿಪ್ರೇಷನ್ಸಲ್ಲಿ ಇರ್ಬೋದು, ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ದಿ ಕೈಮಿನ್, ಅದಕ್ಕೆ ಫ್ರಾಗ್ಮೆಂಟ್ಸ್ ಇನ್ ದಿ ಪರ್ಫ್ಯೂಮ್ಸಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಸೊ ಮೆಂಥಾಲ್ನು ನಿಮಗೆ ಅದನ್ನೇ ಯೂಸ್ ಮಾಡ್ತಾರೆ, ಲೆಮನೈನು ನಿಮಗೆ ಫ್ಲೇವರಿಂಗ್ ಏಜೆಂಟಾಗಿ ಇವರ ಬೇರೆ ಬೇರೆ ಕಡೆಗೆ. ಆಲ್ಫಾ ಟರ್ಪಿನಾಲ್ ಇನ್ ಪರ್ಫ್ಯೂಮ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಸ್ ಅ ಫ್ಲೇವರಿಂಗ್ ಏಜೆಂಟ್, ಆ್ಯಸ್ ಅ ಪೊಟೆನ್ಷಿಯಲ್ ಆ್ಯಂಟಿ ಕ್ಯಾನ್ಸರ್ ಏಜೆಂಟಾಗಿ ಆಲ್ಫಾ ಟರ್ಪಿನಾಯ್ಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ ಥರ ಬೀಟಾ ಕೆರೋಟೀನ್ ಇದೆ. ಬೀಟಾ ಕೆರೋಟೀನ್ ಅಂತಂದರೆ ಡೈರೆಕ್ಟಾಗಿ ಬೀಟಾ ಕೆರೋಟೀನ್ ಅಲ್ಲ, ಇಂಡೈರೆಕ್ಟ್ಲಿ ಇಟ್ ಈಸ್ ವೈಟಮಿನ್ ಎ ಥರನೇ ಆಗುತ್ತೆ. ಫಾರ್ಮಟಿಕಲ್ಲಿ ಯೂಸ್ ಮಾಡ್ತಾರೆ. ಸೋರ್ಸ್ ಆಫ್ ವೈಟಮಿನ್ ಇ, ಪೊಟೆನ್ಷಿಯಲ್ ಆ್ಯಂಟಿ ಕ್ಯಾನ್ಸರ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಫುಡ್ಡು ಫೀಡ್ ಅಡಿಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಅನಿಮಲ್ಸ್ಗಳಿಗೆಲ್ಲ ಕೊಡ್ತಾರಲ್ಲ, ಒಟ್ಟು ಬೂಸ ಎಲ್ಲ ಹಾಕ್ತಾರಲ್ಲ, ಅದಕ್ಕೂ ಇದನ್ನು ಆ್ಯಡ್ ಮಾಡ್ತಾರೆ. ಫಾರ್ ಕಲರಿಂಗ್ ಬಟರ್ ಆ್ಯಂಡ್ ಮಾರ್ಜಿನೈನ್, ಫಾರ್ ಆರ್ಟಿಫಿಷಿಯಲ್ ಬಟರ್. ಅಗೇನ್ ನಿಮಗೆ ಫುಡ್ ಅಡಲ್ಟ್ರೇಷನ್ ಮಾಡಿದಾಗ ಈ ಬಟರ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಚೀಪ್ ಆಗಿರುತ್ತೆ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ, ಇದನ್ನು ಅವರು ಮಾಡ್ತಾರೆ. ಆ ಥರ ಕ್ಯಾಂಫರ್ ಇಸ್ ಆಲ್ಸೋ ನಿಮಗೆ ಗೊತ್ತಿರ್ಬೋದು, ಪಚ್ಚಕರ್ಪೂರ ಅಂತ ಕೇಳಿರ್ತೀರ, ಅದನ್ನೆಲ್ಲ ಊಟಕ್ಕೆ ಹಾಕ್ತಾರೆ. ಫ್ಲೇವರಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಮೌತ್ ರಿಪೆಲೆಂಟ್. ಅದೇ ಥರ ಸಣ್ಣ ಹುಳುಗಳೆಲ್ಲ ಬರ್ತಿರ್ತಾವಲ್ಲ, ತುಂಬ ದಿನ ನಾವು ಉಪಯೋಗಿಸ್ತಾ ಇದ್ದಾಗ, ಸಾಮಾನುಗಳೆಲ್ಲ ಇಟ್ಟಾಗ ಇರುತ್ತಲ್ಲ ಮೌತ್ ರಿಪೆಲೆಂಟ್, ನ್ಯಾಫ್ತಲಿನ್ ಬಾಲ್ಸ್ ಅಂತ ನೀವೇನು ಹೇಳ್ತಿರಲ್ಲ, ಆ್ಯಕ್ಚುಲಿ ಆ ಥರನೂ ಯೂಸ್ ಮಾಡ್ಕೋಬೋದು. ಮತ್ತು ಇನ್ಸೆನ್ಸಲ್ಲಿ ನಾವು ರಿಲಿಜಿಯಸ್ ಆಫರಿಂಗ್ಸ್ ಮಾಡ್ಬೇಕಾದ್ರೆ ಪ್ರತಿ ದಿವಸ ಕರ್ಪೂರನ ಯೂಸ್ ಮಾಡ್ತೀವಿ. ಅದೇ ಥರ ಪ್ರಿಸರ್ವೇಟಿವ್ ಇನ್ ಕಾಸ್ಮೆಟಿಕ್ಸ್ ಪ್ರಿಸರ್ವೇಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಾರ್ಮಲಾಜಿಕಲ್ ಪ್ರಿಪ್ರೇಷನ್ಸ್ಗೆ ನಾವು ಇದನ್ನ ಏನು ಮಾಡ್ತಾ ಹೋಗ್ತೀವಿ, ಆ್ಯಂಟಿಸೆಪ್ಟಿಕ್ಕು ಅನಲ್ಜೆಸಿಕ್ ಆಗಿ ಸ್ಟಿಮ್ಯುಲೇಟಿಂಗ್ ಎಫೆಕ್ಟ್ ನಿಮಗೆ ಆ ಎಫೆಕ್ಟ್ ಬರೋದಕ್ಕೋಸ್ಕರನೂ ಕ್ಯಾಂಫರ್ನ ಯೂಸ್ ಮಾಡ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಯೂಸಸ್, ಬೇರೆ ಬೇರೆ ಕಾಂಪೌಂಡ್ಸು ಮಾಡ್ತಾ ಹೋಗ್ತವೆ. ಸೊ ಸಿಟ್ರಾಲು ಮತ್ತು ಜಿಂಜಿಬರಿನೂ ಆಲ್ರೆಡಿ ಸ್ಟ್ರಕ್ಚರಲ್ ಇಲ್ಲಸ್ಟ್ರೇಷನ್ ಮಾಡಿದ್ದೀನಿ,
ಅದು ಕಂಪ್ಲೀಟ್ ಸ್ಟ್ರಕ್ಚರಲ್ ಇಲ್ಲಸ್ಟ್ರೇಷನ್ ಕೇಳಿದ್ರೆ ಅದನ್ನು 4 ಮಾರ್ಕ್ಗೆ ಕೇಳ್ತಾರೆ. ಇಲ್ಲ ಅಂತಂದರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಅದರಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಇರ್ಬೋದು, ಅಲ್ಲಿರುವಂಥ ಡಬಲ್ ಬಾಂಡ್ ಎಷ್ಟಿದೆ ಅಂತ ಕೇಳ್ಬೋದು, ವೇರ್ ಇಸ್ ದ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ಅಂತ ಕೇಳ್ಬೋದು, ಆ ಗ್ರೂಪ್ ಎಲ್ಲಿ ಅಟ್ಯಾಚ್ ಆಗಿದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳ್ಬೋದು. ಈ ರೀತಿಯಾಗಿ 2 ಮಾರ್ಕ್ಸ್ ಯಾವ್ದಾದ್ರು ಕೇಳ್ತಾರೆ. ಅದೇ ರೀತಿ ಇಲ್ಲೂ ಕೇಳಿದರೆ ಹೌ ಡು ಯು ಶೋ ದಿ ಪ್ರೆಸೆನ್ಸ್ ಆಫ್ CHO ಗ್ರೂಪ್ ಇನ್ ದಿ ಸಿಟ್ರಾಲ್. ಯಾವುದೇ ಕಾಂಪೌಂಡಲ್ಲಿ ನಿಮಗೆ CHO ಗ್ರೂಪ್ ಇದೆ, ಕಾರ್ಬನೈಲ್ ಗ್ರೂಪ್ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತಂದರೆ, ಈಸಿ CHO ಗ್ರೂಪ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು ಅಂದರೆ ಯೂಶಲಿ ಆಲ್ಡೇಟ್ಸ್ ದೇ ಅಂಡರ್ಗೋ ಐದರ್ ಕಂಡೆನ್ಸೇಷನ್ ರಿಯಾಕ್ಷನ್ ಆರ್ ಅಡಿಷನ್ ರಿಯಾಕ್ಷನ್. ಸೊ ಹಾಗಾಗಿ ಇದು ಈ ಮಾಲಿಕ್ಯೂಲು ಅಡಿಷನ್ ರಿಯಾಕ್ಷನು ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಅಡಿಷನ್ ರಿಯಾಕ್ಷನ್ ವಿತ್ ಸೋಡಿಯಂ ಬೈಸಲ್ಫೈಡು, ಕಂಡೆನ್ಸೇಷನ್ ರಿಯಾಕ್ಷನ್ ವಿತ್ ಹೈಡ್ರಾಕ್ಸಲಮೈನ್ ಆಗಿರ್ಬೋದು, ಅಥವಾ ಫಿನೈಲ್ ಹೈಡ್ರೋಜನ್ ಇರ್ಬೋದು, ಅಥವಾ 2,4-DNP ಜೊತೆಗಿರ್ಬೋದು. ಯಾವುದ್ರ ಜೊತೆಗಾದ್ರೂ ಅದೇನಾಗ್ಬೋದು, ಕಂಡೆನ್ಸೇಷನ್ ರಿಯಾಕ್ಷನ್ ಆಗ್ಬೋದು. ಬಟ್ ಇಲ್ಲಿ ಸಿಟ್ರಾಲ್ ಅಂಡರ್ಗೋಸ್ ಎ ಕಂಡೆನ್ಸೇಷನ್ ರಿಯಾಕ್ಷನ್ ವಿತ್ ಹೈಡ್ರಾಕ್ಸಲಮೈನ್ ಟು ಫಾರ್ಮ್ ದಿ ಆಕ್ಸೈಡ್. ಸೊ ದಿಸ್ ಶೋಸ್ ದಿ ಪ್ರೆಸೆನ್ಸ್ ಆಫ್ ಕಾರ್ಬನೈಲ್ ಕಾಂಪೌಂಡ್. ಆ ಕಾರ್ಬನೈಲ್ ಕಾಂಪೌಂಡ್ ಅಂದ್ರೇನು, ಅದು ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು, ಎಸ್ಟರ್ಸ್ ಆಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು. ಬಟ್ ಅದು ಆಲ್ಡಿಹೈಡೆ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ರಿಡಕ್ಷನ್ ಮಾಡಿದಾಗ ಸಿಟ್ರಾಲ್ ಆನ್ ರಿಡಕ್ಷನ್ ವಿತ್ ಸೋಡಿಯಂ ಅಮಾಲ್ಗಮ್ ಅಂಡ್ ಆಲ್ಕೋಹಾಲ್ ಗಿವ್ಸ್ ಎ ಪ್ರೈಮರಿ ಆಲ್ಕೋಹಾಲ್, ಜಿನರಾಯ್ಲ್ ಅಂತ ಕರಿತೀವಿ. ಆಕ್ಸಿಡೇಷನ್ ಮಾಡಿದಾಗ ವಿತ್ ಮಾಯ್ಸ್ಟ್ ಸಿಲ್ವರ್ ಆಕ್ಸೈಡ್ ಜಿನರಿಕ್ ಆ್ಯಸಿಡ್ ಬರುತ್ತೆ. ಸೊ ದಿಸ್ ಗೋಯಿಂಗ್ ಟು ಇಂಡಿಕೇಟ್ ದಿ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್ ಇನ್ ದಿ ಸಿಟ್ರಾಲ್. ಆಲ್ಡಿಹೈಡ್ ಗ್ರೂಪ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತು, ಯಾವುದೇ ಒಂದು ಆಲ್ಡಿಹೈಡು ರಿಡಕ್ಷನ್ ಮಾಡಿದಾಗ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಆಕ್ಸಿಡೇಷನ್ ಮಾಡಿದಾಗ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಆ್ಯಸಿಡ್ ಮತ್ತು ಆಲ್ಡಿಹೈಡಾಗಿ ಕನ್ವರ್ಟ್ ಆಗ್ತದೆ. ದಿಸ್ ಇಂಡಿಕೇಟ್ಸ್ ದಟ್ ಯುವರ್ ಕಾಂಪೌಂಡ್ ಗೋಯಿಂಗ್ ದಿ CHO ಗ್ರೂಪ್. ಹೌ ಡು ಯು ಶೋ ದಟ್ ಸಿಟ್ರಾಲ್ ಕಂಟೇನ್ಸ್ 2 ಕಾರ್ಬನ್ ಡಬಲ್ ಬಾಂಡ್ಸ್. ನಿಮಗೆ ನೆನಪಿರಬೇಕು, ಕಾರ್ಬನ್ ಡಬಲ್ ಬಾಂಡ್ಸ್ ಮಾಡಬೇಕು ಅಂದರೆ ಐದರ್ ಬ್ರೋಮಿನೇಷನ್ ಮಾಡ್ತೀವಿ, ಇಲ್ಲಾಂದರೆ ಹೈಡ್ರೋಜನೇಷನ್ ಮಾಡ್ತೀವಿ, ಅಥವಾ ಹೈಡ್ರೋಜನ್ ಹ್ಯಾಲೈಡ್ಸ್ನ ಆ್ಯಡ್ ಮಾಡಿ ಎಷ್ಟು ಮೋಲ್ಸ್ನ ತೊಗೊಳುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಬ್ರೋಮಿನ್ ವಾಟರ್ ಆ್ಯಡ್ ಮಾಡ್ತಾರೆ, ಬ್ರೋಮಿನ್ ಇನ್ ಮಿಥಿಲಿನ್ ಕ್ಲೋರೈಡ್ ಮಾಡ್ತವೆ, ಆಗ ಡೈಬ್ರೋಮೋ ಡೆರಿವೇಟಿವ್ ಬಂತು. ದಿಸ್ ಇಂಡಿಕೇಟ್ಸ್ ದಟ್ ದಿರ್ ವಿಲ್ ಬಿ 2 moles ಆಫ್ ಬ್ರೋಮಿನ್. ಸೊ ನೆನ್ಪಿಟ್ಕೋಬೇಕಾಗತ್ತೆ, ನಮಗೆ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಡಬಲ್ ಬಾಂಡ್ ಇರುವಂಥ ಕಾಂಪೌಂಡ್ ಯಾವಾಗೂ ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಅಡಿಷನ್ ರಿಯಾಕ್ಷನ್ಸ್ ಅಂದರೆ ನಾವು ಹೈಡ್ರೋಜನೇಷನ್ ಮಾಡ್ತೀವಿ, ಬ್ರೋಮಿನೇಷನ್ಸ್ ಮಾಡ್ತೀವಿ, ಇದರ ಹ್ಯಾಲೋಜಿನೇಷನ್ಸ್ ಮಾಡ್ತೀವಿ, ಇದರ ಹ್ಯಾಲೋಜಿನೇಷನ್ಸ್ ಮಾಡ್ತೀವಿ. ಆ ಥರ ನೆನ್ಪಿಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಎಕ್ಸಾಮಲ್ಲಿ ನಿಮಗೆ ಲಾಟ್ ಆಫ್ ಆಂಗ್ಸೈಟಿ ಇರುತ್ತೆ, ಮರ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಮೆಥಡ್ ಆಫ್ ರಿಮೆಂಬರಿಂಗ್ ಇಟ್. ಸೊ ಸಿಂಪಲ್ ಆಗಿ ನೋಡ್ಕೋಬೇಕು, ಡಬಲ್ ಬಾಂಡ್ ಇದ್ದರೆ ಏನಾಗುತ್ತೆ, CHO ಗ್ರೂಪ್ ಇದ್ದರೆ ಏನಾಗುತ್ತೆ, ಗ್ರೂಪ್ ಇದ್ದರೆ ಹೇಗೆ ನೆನ್ಪಿಟ್ಕೊಳ್ತೀನಿ, ಆ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಹೌ ಡು ಯು ಎಸ್ಟಾಬ್ಲಿಷ್ ದಿ ಪ್ರೆಸೆನ್ಸ್ ಅಂಡ್ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ಸ್ ಇನ್ ಸಿಟ್ರಾಲ್, ಗಿವ್ ಈಕ್ವೇಷನ್ಸ್ ಅಂತ ಕರೀತಾರೆ. ಸೊ ಹೇಗೆ ಗೊತ್ತಾಗುತ್ತೆ ನನಗೆ ಅಂತಂದರೆ, ನಾನೇನು ಮಾಡ್ತೀನಿ ಅಂತಂದರೆ, ಆ ಡಬಲ್ ಬಾಂಡ್ ಇದೆಯಾ ಅಂತ 2 molecules ಆಫ್ ಹೈಡ್ರೋಜನ್ ಅಡಿಷನ್ ಮಾಡ್ತೀನಿ, ಇಲ್ಲಾಂದರೆ ಬ್ರೋಮಿನೇಷನ್ ಮಾಡ್ತೀನಿ. ಸೊ ಹೈಡ್ರೋಜನೇಷನ್ ಮಾಡಿದಾಗ ನನಗೆ ಟೆಟ್ರಾ ಹೈಡ್ರೋ ಸಿಟ್ರಾಲ್ ಬಂತು. ಆ ಥರ ಬ್ರೋಮಿನೇಷನ್ ಮಾಡಿದಾಗ ಸಿಟ್ರಾಲ್ ಟೆಟ್ರಾ ಬ್ರೋಮೈಡ್ ಬಂತು. ನಾನು ಏನು ಲಾಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ಥರ ಇದಕ್ಕೂ ನಿಮಗೆ ಬರ್ತಾ. ನೆಕ್ಸ್ಟ್ ಅದಾದಮೇಲೆ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ಸ್. ಸಿಟ್ರಾಲ್ ಆನ್ ಆಕ್ಸಿಡೇಷನ್ ವಿತ್ ಆಲ್ಕಲೈನ್ KMnO4 ಫಾಲೋಡ್ ಬೈ ದಿ ಕ್ರೋಮಿಕ್ ಆ್ಯಸಿಡ್ ಗಿವ್ಸ್ ಅಸಿಟೋನ್ ಕೊಡುತ್ತೆ, ಲೋವಿನಿಕ್ ಆ್ಯಸಿಡ್ ಕೊಡುತ್ತೆ, ಮತ್ತು ಆಕ್ಸಾಲಿಕ್ ಆ್ಯಸಿಡ್ ಕೊಡುತ್ತೆ. ಸೊ ಇದು ನನಗೆ ಏನಾಗುತ್ತೆ ಅಂದರೆ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಎಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ಈಗ ನನಗೆ ಸ್ಟ್ರಕ್ಚರ್ ಆಫ್ ದಿ ಸಿಟ್ರಾಲ್ ಗೊತ್ತಿದೆ, ಬಟ್ ನಿಮಗೆ ಗೊತ್ತು KMnO4 ಮಾಡಿದಾಗ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ ಅಕ್ರಾಸ್ ದಿ ಡಬಲ್ ಬಾಂಡ್. ಎಲ್ಲೆಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ, OHಗಳು ಹೋಗಿ ಅಟ್ಯಾಚ್ ಆಗುತ್ತೆ. ಅದನ್ನು ಆಕ್ಸಿಡೇಷನ್ ಮಾಡಿದಾಗ ವಿತ್ ಯೂಸಿಂಗ್ ಎ ಕ್ರೋಮಿಕ್ ಆ್ಯಸಿಡ್ ನಿಮಗೆ 3 ಪ್ರಾಡಕ್ಟ್ ಬರುತ್ತೆ. ಸೊ ಫಾರ್ಮೇಷನ್ ಆಫ್ ದಿ ಅಸಿಟೋನ್ ಏನಿದೆ, ಅಥವಾ ಫಾರ್ಮೇಷನ್ ಆಫ್ ದಿ ಲೂಬಿಕ್ ಆ್ಯಸಿಡ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಇಂಡಿಕೇಟ್ ದಟ್ ಅಲ್ಲಿ ಡಬಲ್ ಬಾಂಡ್ ಇದೆ ಅಂತ. ಎಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅಲ್ಲಿ ನಿಮಗೆ C ಡಬಲ್ ಬಾಂಡ್ O ಬರ್ತಾ ಹೋಗುತ್ತೆ. ಹಂಗಾಗಿ ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರು ಹೋಗುತ್ತೆ. Write the name and structure of the product obtained when citral is treated with a potassium permanganate followed by chromic acid. ಈ ಥರನೂ ಕೇಳ್ಬೋದು. ಅದು ಹೌ ಡು ಯು ಶೋ ದಿ ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್ಸ್ ಅಂತಲೂ ಕೇಳ್ಬೋದು. ಎಕ್ಸಾಕ್ಟ್ಲಿ ಸೇಮ್ ಆನ್ಸರೇ, ಬಟ್ ಅದನ್ನು ಕೇಳುವಂಥದ್ದು ಬೇರೆ ಆಗುತ್ತೆ. ಸೊ ಏನು ಮಾಡ್ತೀವಿ ನಾವು, ಫಸ್ಟು KMnO4 ಜೊತೆಗೆ ಮಾಡ್ತೀವಿ, ಅದಾದಮೇಲೆ ಆಕ್ಸಿಡೇಷನ್ ಮಾಡ್ತೀವಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಓಝೋನಾಲಿಸಿಸ್ ಮಾಡಿದ್ರೂ ನಿಮಗೆ ಏನು ಬರುತ್ತೆ ಅಂತ ಹೇಳಿ ಅದನ್ನು ನೀವು ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಎಲ್ಲಿದೆ ಎಂದು ಅಂತ ನೀವು ಐಡೆಂಟಿಫೈ ಮಾಡಬಹುದು. ಸೊ ಅದೇ ರೀತಿ ನಿಮಗೆ ಜಿಂಜಿಬರಿನ್ ಇದೆ. ಜಿಂಜಿಬರಿನಲ್ಲಿ
ಪೊಸಿಷನ್ ಆಫ್ ದಿ ಪ್ರೊಪಲಿಡೀನ್ ಎಲ್ಲಿದೆ ಅಂತ ಕೇಳ್ತಾರೆ. ಇದನ್ನು ಓಝೋನಾಲಿಸಿಸ್ ಮಾಡ್ತಾರೆ, ಟ್ರೈ ಓಝೋನಾಯ್ಡ್ ಬರುತ್ತೆ. ಅದನ್ನು ಮತ್ತೆ ನೀವು ರಿಡಕ್ಷನ್ ಮಾಡಿದಾಗ, ನೀವು ಯೂಸಿಂಗ್ ಜಿಂಕ್ ಆ್ಯಂಡ್ ವಾಟರ್ ರಿಡಕ್ಷನ್ ಮಾಡಿದಾಗ ಅಸಿಟೋನು, ಸಕ್ಸೋನಿಕ್ ಆ್ಯಸಿಡ್, ಲಿಯೋನಿಕ್ ಆ್ಯಸಿಡ್ ಬರುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಅಸಿಟೋನ್ ಬಂದಿದೆ ಅಂದರೆ ಐಸೋಪ್ರೊಪಲಿಡೀನ್ ಸ್ಟ್ರಕ್ಚರ್ ಇರ್ಬೋದು ಅದರಲ್ಲಿ ಅಂತ ನನಗೆ ಗೊತ್ತಾಗುತ್ತೆ. ಹೌ ಡು ಯು ಪ್ರೂವ್ ದಿ ಪ್ರೆಸೆನ್ಸ್ ಆಫ್ ದಿ 3 ಡಬಲ್ ಬಾಂಡ್ಸ್ ಇನ್ ದಿ ಜಿಂಜಿಬೆರಿನ್? ಅಗೇನ್ ಡಬಲ್ ಬಾಂಡ್ಸ್ ಇದೆ ಅಂತಂದರೆ ಐದರ್ ಐ ಹ್ಯಾವ್ ಟು ಡೂ ದಿ ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡಬೇಕು, ಇಲ್ಲಾಂದರೆ ಬ್ರೋಮಿನೇಷನ್ ಮಾಡಬೇಕು. ಸೊ ಇಲ್ಲಿ ಹೈಡ್ರೋಜನೇಷನ್ ಮಾಡ್ತಾರೆ. ಇಟ್ ಗೋಯಿಂಗ್ ಟು ಟೇಕ್ 3 moles ಆಫ್ ಹೈಡ್ರೋಜನ್. ಸೊ ದಿಸ್ ಶೋಸ್ ದಟ್ ಯುವರ್ ಕಾಂಪೌಂಡ್ ಕಂಟೈನ್ಸ್ 3 ಡಬಲ್ ಬಾಂಡ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬರೀತೀರಾ C15H24 ಇದೆ, 3 ಮಾಲಿಕ್ಯೂಲ್ಸ್ ಹಾಕಿದಾಗ C15H30 ಆಗುತ್ತೆ. ಯೂಶಲಿ ನಾವು ಹೈಡ್ರೋಜನೇಷನ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ಪ್ರೆಸೆನ್ಸ್ ಆಫ್ ಎ ನಿಕಲ್, ಫೈನಲಿ ಡಿವೈಡೆಡ್ ನಿಕಲ್, ಪ್ಲಾಟಿನಮ್ ಆರ್ ಪೆಲಿಡಿಯಂ ಮಾಡಿಕೊಂಡು ಅದನ್ನು ಮಾಡ್ತಾ ಹೋಗ್ತೀವಿ. ಹೌ ಡು ಯು ಪ್ರೂವ್ ದಿ ಪ್ರೆಸೆನ್ಸ್ ಆಫ್ ಐಸೋಪ್ರೊಪಲಿಡೀನ್ ಗ್ರೂಪ್ ಇನ್ ಜಿಂಜಿಬೆರಿನ್ ಅಂತ ಕೇಳ್ತಾರೆ. ಇದನ್ನು ಆ್ಯಕ್ಚುಲಿ ಓಝೋನಾಲಿಸಿಸ್ ಮಾಡಿ ಬರುತ್ತೆ ಅಂತ ನೀವು ಹೇಳ್ತಾ ಹೋಗಿ. ಆಯ್ತಾ, ಡಿಸ್ಕ್ರೈಬ್, ಇದನ್ನ 4 ಮಾರ್ಕ್ ಕೇಳ್ತಾರೆ. ಡಿಸ್ಕ್ರೈಬ್ ದಿ ಸಿಂಥಸಿಸ್ ಆಫ್ ಸಿಟ್ರಾಲ್ ಫ್ರಮ್ ಮಿಥೈಲ್ ಹೆಪ್ಟಿನೋನ್ ಅಂತ. ನೋಡೋದಕ್ಕಷ್ಟೇ ಸ್ಟ್ರಕ್ಚರ್ಗಳು ತುಂಬ ದೊಡ್ಡದು ಅನಿಸುತ್ತೆ, ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ರಿಯಾಕ್ಷನ್ ಅರ್ಥ ಮಾಡ್ಕೊಂಡ್ರೆ ತುಂಬ ಕಡಿಮೆ ಆಗುತ್ತೆ. ಮಿಥೈಲ್ ಹೆಪ್ಟಿನೋನ್ಗೆ ಈಥೈಲ್ ಅಸಿಟೇಟ್ನ ನಾವು ಆ್ಯಡ್ ಮಾಡ್ತೀವಿ. ಈಥೈಲ್ ಅಸಿಟೇಟ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್, ಆ ರಿಯಾಕ್ಷನ್ಗೆ ನಾವು ರಿಫಾರ್ಮಾಸ್ಕಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ, ಡಬಲ್ ಬಾಂಡ್ ಓ ಇರುತ್ತಲ್ಲ, ಕಿಟೋನಿಕ್ ಗ್ರೂಪ್ ಇರುತ್ತಲ್ಲ, ಅಲ್ಲಿ ರಿಯಾಕ್ಷನ್ ಆಗುತ್ತೆ. OH ಮತ್ತು COO C2H5 ಬರುತ್ತೆ. ಅದರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಮತ್ತು ಅಸಿಟಿಕ್ ಅನೈಡ್ ಜೊತೆ ಟ್ರೀಟ್ ಮಾಡಿದಾಗ ವಾಟರ್ ರಿಮೂವ್ ಆಗುತ್ತೆ. ಸೊ ಇಲ್ಲಿ ಏನು OH ಗ್ರೂಪ್ ಇದೆಯಲ್ಲ, ಈ OH ಗ್ರೂಪ್ ಏನಿದೆಯಲ್ಲ, ಈ OH ಗ್ರೂಪು ಮತ್ತು ಇಲ್ಲಿರುವಂಥ H ಗ್ರೂಪು, ಸೊ ಅವೆರಡೂ ರಿಮೂವ್ ಆಗುತ್ತೆ, ವಾಟರ್ ರಿಮೂವ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ಡಬಲ್ ಬಾಂಡು ಬರ್ತಾ ಹೋಗುತ್ತೆ. ಅದೇ ರೀತಿ ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಿಮಗೆ ಇಲ್ಲಿ COO ಇದೇನಾಗುತ್ತೆ, COOH ಆಗುತ್ತೆ. ಅದನ್ನು ನಿಮಗೆ ಡಿಸ್ಟಿಲ್ ವಿತ್ ಕ್ಯಾಲ್ಶಿಯಂ ಸಾಲ್ಟ್ ಆಫ್ ಇದನ್ನು ಮಾಡಿದಾಗ ನಿಮ್ಗೆ ಏನಾಗುತ್ತೆ, CHO ಗ್ರೂಪ್ ಬರುತ್ತೆ. ಸೊ ದಿಸ್ ಇಸ್ ದ ವೇ. 4 ಸ್ಟೆಪ್ ಇದೆ, ನೋಡ್ಕೊಳ್ಳಿ. ಒಂದು ರಿಫಾರ್ಮಾಸ್ಗೆ ರಿಯಾಕ್ಷನ್ ಆಗುತ್ತೆ, ಎರಡನೇದು ಅಸಿಟಿಕ್ ಅನೈಡ್ ಜೊತೆ ಟ್ರೀಟ್ ಮಾಡ್ತೀವಿ, ಮೂರನೇದು ಹೈಡ್ರಾಲಿಸಿಸ್ ಮಾಡಿ ಡಿಸ್ಟಿಲೇಟ್ ಮಾಡ್ತೀವಿ ವಿತ್ ಕ್ಯಾಲ್ಶಿಯಂ ಸಾಲ್ಟ್. ಆವಾಗ ನಿಮಗೆ ಹಾಲು ಬರ್ತಾ ಹೋಗುತ್ತೆ. ಅದೇ ರೀತಿ ಸಿಂಥಸಿಸ್ ಆಫ್ ಜಿಂಜಿಬೆರಿನ್ ಕೇಳ್ಬೋದು. ಇದನ್ನು 2 ಮಿಥೈಲ್ ಹೆಪ್ಟನೋನ್ ಜೊತೆಗೆ ಟ್ರೀಟ್ ಮಾಡ್ತಾರೆ, ಗ್ರಿಗ್ನಾಲ್ಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಇಲ್ಲಿ ನಾವು ಗ್ರಿಗ್ನಾಲ್ಡ್ ರಿಯೇಜೆಂಟ್ ಯೂಸ್ ಮಾಡ್ತೀವಿ ಅಂದರೆ ಪ್ಯಾರಾ ಅನಿಸಾಯ್ಲ್ ಮೆಗ್ನೀಷಿಯಂ ಬ್ರೋಮೈಡ್ ಮಾಡ್ತೀವಿ. ಯಾಕೆಂದರೆ ಒಂದು ಬೆನ್ಸಿನ್ ರಿಂಗಿಗೆ CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ನನಗೆ ಅದು ಬೇಕು, ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, CH3 ಗ್ರೂಪ್ನ ತೊಗೊಂಡಿದ್ದೀನಿ. ಸೊ ಅವೆರಡನ್ನು ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ, ಲೈಕ್ ಎನಿ ಅದರ್ ಗ್ರಿಗ್ನಾಲ್ಡ್ ರಿಯೇಜೆಂಟ್ ರಿಯಾಕ್ಷನ್ ವಿತ್ ಅಸಿಟೋನ್ ಅಥವಾ ಕೀಟೋನ್ ಜೊತೆಗೆ ಟ್ರೀಟ್ ಮಾಡಿದಾಗ ಏನಾಗುತ್ತೋ ಅದೇ ಆಗುತ್ತೆ. ಸೊ ಒಂದು ಕಾರ್ಬನ್ ಆಟಮ್ಗೆ, ಡಬಲ್ ಬಾಂಡ್ ಇರುವಂಥ ಕಾರ್ಬನ್ ಆಟಮ್ಗೆ OH ಅಟ್ಯಾಚ್ ಆಗುತ್ತೆ, ಮತ್ತು ಇನ್ನೊಂದಕ್ಕೆ ಈ ಗ್ರೂಪ್ ಹೋಗಿ ಅಟ್ಯಾಚ್ ಆಗುತ್ತೆ. ಅದರಲ್ಲಿ ವಾಟರ್ನ ರಿಮೂವ್ ಮಾಡ್ತಾರೆ. ವಾಟರ್ನ ರಿಮೂವ್ ಮಾಡಿದಾಗ ಡಬಲ್ ಬಾಂಡ್ ಬರುತ್ತೆ. ಅಲ್ಲೂ ಹಾಗೆ ಮಾಡಿದ್ರು, ವಾಟರ್ನ ರಿಮೂವ್ ಮಾಡಿದ್ರೆ ಇಲ್ಲಿರುವಂಥ OH ಮತ್ತು ಇಲ್ಲಿರುವಂಥ H ಅವೆರಡು ರಿಮೂವ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇಲ್ಲೊಂದು ಡಬಲ್ ಬಾಂಡ್ ಬರುತ್ತೆ. ಅದಕ್ಕೆ ಬ್ರಿಡ್ಜ್ ರಿಡಕ್ಷನ್ ಮಾಡ್ತಾರೆ. ಬ್ರಿಡ್ಜ್ ರಿಡಕ್ಷನ್ ಮಾಡಿದ್ರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಕಾಂಜುಗೇಷನ್ ಇರೋ ಕಡೆಗೆ ರಿಡಕ್ಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಅಡಿಷನ್ ಆಗುತ್ತೆ. ಸೊ ಇಲ್ಲಿ 1 2 3 4 ಇರುವಂಥದ್ದು 2 ನಿಮಗೆ ಡಬಲ್ ಬಾಂಡ್ ಆಗುತ್ತೆ. ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ನೇಸೆಂಟ್ ಹೈಡ್ರೋಜನ್ನು ಅಡಿಷನ್ ಆಗುತ್ತೆ. ಅದಕ್ಕೆ H+ ಹಾಕ್ತೀವಿ. H+ ಹಾಕಿದಾಗ ಏನಾಗುತ್ತೆ, ಇದು ಹೊರಗಡೆ ಹೋಗ್ಬಿಡುತ್ತೆ. ಆ ಜಾಗಕ್ಕೆ ನಿಮ್ಗೆ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ O ಬರುತ್ತೆ. ಅದಕ್ಕೆ ಮತ್ತೆ ಗ್ರಿಗ್ನಾಲ್ಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡ್ತಾರೆ, ಮೆಗ್ನೀಷಿಯಂ ಮಿಥೈಲ್ ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಅಕ್ರಾಸ್ ದಿ ಡಬಲ್ ಬಾಂಡ್ ಆಗುತ್ತೆ. ಇಲ್ಲಿ OH ಆಗುತ್ತೆ, ಇಲ್ಲಿ CH3 ಆಗುತ್ತೆ. ಅದನ್ನು ಅಸಿಟಿಕ್ ಅನೈಡ್ ಜೊತೆಗೆ ಟ್ರೀಟ್ ಮಾಡಿ ವಾಟರ್ನ ರಿಮೂವ್ ಮಾಡಿದಾಗ ಜಿಂಜಿಬೆರಿನ್ ನಿಮಗೆ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಸ್ಟೆಪ್ಸ್ಗಳನ್ನ ನೀವು ಬರಿಬೇಕಾಗತ್ತೆ. 4 ಮಾರ್ಕ್ ಕೇಳ್ತಾರೆ, ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಆ ಸ್ಟ್ರಕ್ಚರ್ಸ್ ಅಷ್ಟೇ ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ತುಂಬ ದೊಡ್ಡದು ಅನಿಸುತ್ತೆ. ಆದರೆ ಅರ್ಥ ಮಾಡ್ಕೊಂಡು ಬರ್ರೆ ಅವು ಈಸಿ ಆಗುತ್ತೆ. ಅದೇ ರೀತಿ ಇನ್ನೊಂದು 4 ಮಾರ್ಕ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ಹೌ ಟರ್ಪಿನಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್. ಸೊ ಅದನ್ನು ನಾವು ಕ್ಲಾಸಿಫಿಕೇಶನ್ ಆಫ್ ದಿ ಟರ್ಪನಾಯ್ಡ್ಸು 2 ಥರ ಮಾಡ್ತೀವಿ. ಬೇಸ್ಡ್ ಆನ್ ದಿ ನಂಬರ್ ಆಫ್ ಐಸೋಪ್ರೀನ್ ಮಾಡ್ತೀವಿ, ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್ ಮಾಡ್ತೀವಿ. ಇಲ್ಲಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್ಸ್ನ ಕೇಳ್ತಾ ಇದ್ದಾರೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳ್ತಾ ಇದ್ದಾರೆ. ಟರ್ಪಿನಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್ಸ್ ಪ್ರೆಸೆಂಟ್ ಇನ್ ದೆಮ್. One isoprene unit is taken as equivalent to one ಟೆರಿನ್. 2 ಐಸೋಪ್ರೀನ್ ಯೂನಿಟ್ ಇದ್ದರೆ 1 ಟೆರಿನ್ ಅಂತ ಹೇಳ್ತೀವಿ. 1 ಟೆರಿನ್ ಯೂನಿಟ್ ಈಸ್ ಕನ್ಸಿಡರ್ಡ್ ಈಕ್ವಲೆಂಟ್ ಟು 2 ಐಸೋಪ್ರೀನ್ ಯೂನಿಟ್. ಸೊ ಕ್ಲಾಸಿಫಿಕೇಶನ್ ಅಂದರೆ ಮಾನೋಟರ್ಪಿನ್ಸ್, ಸಿಸ್ಕ್ವಿಟರ್ಪಿನ್ಸ್, ಡೈಟರ್ಪಿನ್ಸ್, ಟ್ರೈಟರ್ಪಿನ್ಸ್, ಟೆಟ್ರಾಟರ್ಪಿನ್ಸ್, ಪಾಲಿಟರ್ಪಿನ್ಸ್ ಆ ಥರ ತೊಗೊಳ್ತೀವಿ. ಕೇಳ್ತಾರೆ, ಹೌ ಮೆನಿ ಟರ್ಪಿನ್ ಯೂನಿಟ್ಸ್ ವಿಲ್ ಬಿ ದೇರ್, ಹೌ ಮೆನಿ ಐಸೋಪ್ರೀನ್ ಯೂನಿಟ್ಸ್ ವಿಲ್ ಬಿ ದೇರ್ ಇನ್
ಟರ್ಪೀನ್ಸ್ ಅಂತ ಕೇಳ್ತಾರೆ. ಟೆಟ್ರಾ ಅಂದರೆ 4. ಸೊ 4 ಐಸೋಪ್ರೀನ್ ಯೂನಿಟ್ ಅಂದರೆ ಟೆರೀನ್ ಅಂತಂದರೆ ಅದಕ್ಕೆ ಒಂದು ಟರ್ಪಿನಾಯ್ಡ್ ಆಗಬೇಕು ಅಂದರೆ ಮಿನಿಮಮ್ ನಿಮಗೆ 2 ಐಸೋಪ್ರೀನ್ ಯೂನಿಟ್ ಇರಲೇಬೇಕು. ಹಾಗಾಗಿ ಟೆಟ್ರಾ ಅಂದ ತಕ್ಷಣ 8 ಅಂತ ಹೇಳಬೇಕು. ಪಾಲಿಟರ್ಪಿನ್ಸ್ ಅಂತಂದರೆ ಏನಿರುತ್ತೆ, ನ್ಯಾಚುರಲ್ ರಬ್ಬರ್ ಇಸ್ ಅನ್ ಎಕ್ಸಾಂಪಲ್. ಆ ಥರ ಮಾನೋಟರ್ಪಿನ್ಸ್ಗೆ ಸಿಟ್ರಾಲ್ ಇದೆ, ಸಿಸ್ಕ್ವಿಟರ್ಪಿನ್ಸ್ಗೆ 3 ಐಸೋಪ್ರೀನ್ ಯೂನಿಟ್ ಇದ್ದರೆ ಜಿಂಜಿಬೆರಿನ್ ಎಕ್ಸಾಂಪಲ್ ಇದೆ. 4 ಐಸೋಪ್ರೀನ್ ಯೂನಿಟ್ ಇರೋದಕ್ಕೆ ಡೈಟರ್ಪಿನ್ಸ್ ಅಂತ ಹೇಳ್ತೀವಿ. ವೈಟಮಿನ್ ಎ ಇಸ್ ಅನ್ ಎಕ್ಸಾಂಪಲ್. ಹಾಗೆ ಟ್ರೈಟರ್ಪಿನ್ಸ್ ಇರ್ಬೋದು, ಟೆಟ್ರಾಟರ್ಪಿನ್ಸ್ ಇರ್ಬೋದು. ಬೀಟಾ ಕೆರೋಟಿನಲ್ಲಿ ಟೆಟ್ರಾಟರ್ಪಿನ್ಸ್ ಇರುತ್ತೆ, 8 ಐಸೋಪ್ರೀನ್ ಯೂನಿಟ್ ಇರುತ್ತೆ. ಸೊ ಇದ್ರ ಬಗ್ಗೆಯೂ ನಿಮಗೆ ಕ್ವಶನ್ಸ್ ಇರ್ಬೋದು. ಆಯ್ತಲ್ಲ, ಹೌ ಟರ್ಪಿನಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಸ್ಟ್ರಕ್ಚರ್, ಗಿವ್ ದಿ ಎಕ್ಸಾಂಪಲ್ ಫಾರ್ ಈಚ್ ಅಂತ ಹೇಳ್ತಾನೆ. ಅಗೇನ್ ಟರ್ಪಿನಾಯ್ಡ್ಸ್ನ ಬೇಸ್ಡ್ ಆನ್ ಐಸೋಪ್ರೀನ್ ಯೂನಿಟ್ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಬೇಸ್ಡ್ ಆನ್ ಸ್ಟ್ರಕ್ಚರ್ ಮಾಡ್ತೀವಿ. ಆಲಿಸೈಕ್ಲಿಕ್ ಇದೆಯಾ, ಸೈಕ್ಲಿಕ್ ಇದೆಯಾ ಅಂತ. ಆಲಿಸೈಕ್ಲಿಕ್ ಅಂತಂದರೆ ಸೈಕ್ಲಿಕ್ ರಿಂಗ್ ಇಲ್ಲದೆ ಇರೋವಂಥ ಟರ್ಪಿನಾಯ್ಡ್ಸು, ದೇ ಗೋಯಿಂಗ್ ಟು ಕಂಟೈನ್ ದಿ ಐಸೋಪ್ರೀನ್ ಯೂನಿಟ್ ಬಟ್ ದೇ ಡು ನಾಟ್ ಕಂಟೈನ್ ದಿ ಸೈಕ್ಲಿಕ್ ರಿಂಗ್. ಇನ್ನೊಂದು ಸೈಕ್ಲಿಕ್ ರಿಂಗ್ ಇರೋವಂಥದ್ದು. ಆಲಿಸೈಕ್ಲಿಕ್ ಅಂತಂದರೆ ಸಿಟ್ರಾಲಿಸ್ ಅನ್ ಎಕ್ಸಾಂಪಲ್, ಅಲ್ಲಿ ಸೈಕ್ಲಿಕ್ ರಿಂಗ್ ಇಲ್ಲ. ಆಲ್ಸೈಕ್ಲಿಕ್ ಸೈಕ್ಲಿಕ್ಕಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫೈ ಆಗ್ಬೋದು, ಮಾನೋಸೈಕ್ಲಿಕ್ಕು, ಬೈಸೈಕ್ಲಿಕ್ಕು, ಟ್ರೈಸೈಕ್ಲಿಕ್ ಬೇಸ್ಡ್ ಆನ್ ದಿ ರಿಂಗ್ಸ್. ಅದು ಒಂದೇ ಒಂದು ರಿಂಗ್ ಇದೆಯಾ, 2 ರಿಂಗ್ ಇದೆಯಾ, 3 ರಿಂಗ್ ಇದೆಯಾ ಇಲ್ವಾ ಅಂತ ಕ್ಲಾಸಿಫೈ ಮಾಡೋದು. ಒಂದು ರಿಂಗ್ ಇರೋದ್ರಲ್ಲಿ ಎಷ್ಟು ಥರ ಇದೆ. ಮಾನೋಸೈಕ್ಲಿಕ್ ಆದರೆ ಮೆಂಥಾಲ್ ಇಸ್ ಅನ್ ಎಕ್ಸಾಂಪಲ್, ಬೈಸೈಕ್ಲಿಕ್ ಆದರೆ ಕ್ಯಾಂಫರ್ ಇಸ್ ಅನ್ ಎಕ್ಸಾಂಪಲ್, ಮಾನೋಸೈಕ್ಲಿಕ್ ಸಿಸ್ಕ್ವಿಟರ್ಪಿನಾಯ್ಡ್ ಆಯಿತು ಅಂದರೆ ಜಿಂಜಿಬೆರಿನ್ ಇಸ್ ಅನ್ ಎಕ್ಸಾಂಪಲ್. ಸೊ ಇದನ್ನೆಲ್ಲ ನೀವು ಆಲ್ರೆಡಿ ಸ್ಟ್ರಕ್ಚರ್ಗಳನ್ನ ಓದಿರ್ತೀರ, ಸ್ಟ್ರಕ್ಚರ್ಗಳ ಮನಸ್ಸಿಗೆ ತೊಗೋಬೇಕಾಗತ್ತೆ. ಆ ಸ್ಟ್ರಕ್ಚರ್ಗೆ ತಕ್ಕಂಗೆ ಅದು ಯಾವ ರೀತಿ ಕ್ಲಾಸಿಫೈ ಮಾಡಿದ್ವಿ, ಯಾವ್ದು ಎಕ್ಸಾಂಪಲ್ ಅಂತ ಹೋಗ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಯೂಸಸ್, ಬೇರೆ ಬೇರೆ ಕಾಂಪೌಂಡ್ಸು ಮಾಡ್ತಾ ಹೋಗ್ತವೆ. ಸೊ ಸಿಟ್ರಾಲು ಮತ್ತು ಜಿಂಜಿಬೆರಿನು ಆಲ್ರೆಡಿ ಸ್ಟ್ರಕ್ಚರಲ್ ಇಲಿಸ್ಟ್ರೇಷನ್ ಮಾಡಿದ್ದೀನಿ. ಆದರೆ ಕಂಪ್ಲೀಟ್ ಸ್ಟ್ರಕ್ಚರಲ್ ಇಲಿಸ್ಟ್ರೇಷನ್ ಕೇಳಿದ್ರೆ ಅದನ್ನು 4 ಮಾರ್ಕಿಗೆ ಕೇಳ್ತಾರೆ. ಇಲ್ಲ ಅಂತಂದರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಅದರಲ್ಲಿರೋದು ಫಂಕ್ಷನಲ್ ಗ್ರೂಪ್ ಇರ್ಬೋದು, ಅಲ್ಲಿರುವಂಥ ಡಬಲ್ ಬಾಂಡ್ ಎಷ್ಟಿದೆ ಅಂತ ಕೇಳ್ಬೋದು, ವೇರ್ ಇಸ್ ದ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ಅಂತ ಕೇಳ್ಬೋದು, ಆ ಗ್ರೂಪ್ ಎಲ್ಲಿ ಅಟ್ಯಾಚ್ ಆಗಿದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳ್ಬೋದು. ಈ ರೀತಿಯಾಗಿ 2 ಮಾರ್ಕ್ಸ್ ಯಾವ್ದಾದ್ರು ಕೇಳ್ತಾರೆ. ಅದೇ ರೀತಿ ಇಲ್ಲೂ ಕೇಳಿದರೆ ಹೌ ಡು ಯು ಶೋ ದಿ ಪ್ರೆಸೆನ್ಸ್ ಆಫ್ CHO ಗ್ರೂಪ್ ಇನ್ ದಿ ಸಿಟ್ರಾಲ್. ಯಾವುದೇ ಕಾಂಪೌಂಡಲ್ಲಿ ನಿಮಗೆ CHO ಗ್ರೂಪ್ ಇದೆ, ಕಾರ್ಬನೈಲ್ ಗ್ರೂಪ್ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತಂದರೆ, ಈಸಿ CHO ಗ್ರೂಪ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು ಅಂದರೆ ಯೂಶಲಿ ಆಲ್ಡಿಹೈಡ್ಸ್ ದೇ ಅಂಡರ್ಗೋ ಐದರ್ ಕಂಡೆನ್ಸೇಷನ್ ರಿಯಾಕ್ಷನ್ ಆರ್ ಅಡಿಷನ್ ರಿಯಾಕ್ಷನ್. ಸೊ ಹಾಗಾಗಿ ಇದು ಕಂಡೀಷನ್, ಈ ಮಾಲಿಕ್ಯೂಲು ಅಡಿಷನ್ ರಿಯಾಕ್ಷನು ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಅಡಿಷನ್ ರಿಯಾಕ್ಷನ್ ವಿತ್ ಸೋಡಿಯಂ ಬೈಸಲ್ಫೈಡ್